ಕೆಲವೇ ಕ್ಷಣದಲ್ಲಿ ಎಐಸಿಸಿ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಮೊದಲು ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಆ ಸಭೆಯಲ್ಲಿ ಇರ್ತಾರೆ. ನಂತರ ಪ್ರತ್ಯೇಕವಾಗಿ ಒಬ್ಬರನ್ನೊಬ್ಬರನ್ನ 1-to-1 ಕರೆದು ಮಾತುಕತೆ ಮಾಡ್ತಾರೆ. ಈಗಾಗಲೇ ಎಐಸಿಸಿ ಕಚೇರಿಯಲ್ಲಿದ್ದಾರೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್, ರಣದೀಪ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್, ರಾಹುಲ್ ಗಾಂಧಿ ಇವತ್ತಿನ ಮೀಟಿಂಗ್ನಲ್ಲಿರು. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಕೂಡ ಆಗಮಿಸಿದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತಹ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ರಾಹುಲ್ ಗಾಂಧಿ ಆಗಮಿಸಿದ್ದಾರೆ ಸಭೆಗೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆಗಮಿಸ್ತಾ ಇದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಈಗ ವಿಜುವಲ್ಸ್ ಲಭ್ಯ ಆಗ್ತಾ ಇದೆ. ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಇಂದಿರಾ ಭವನಕ್ಕೆ ರಾಹುಲ್ ಗಾಂಧಿ ಆಗಮಿಸಿದ್ದಾರೆ ಸಭೆಯಲ್ಲಿ ಭಾಗಿಯಾಗೋದಕ್ಕೆ. ಸಭೆ ಶುರುವಾಯಿತು ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ಮೊದಲ ಹಂತದ ಸಭೆ ಆರಂಭ ಆಗಿದೆ. ರಾಹುಲ್ ಗಾಂಧಿ ನೇತೃತ್ವ ಸಭೆಗೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವ. ರಾಹುಲ್ ಗಾಂಧಿ, ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಸಭೆಯಲ್ಲಿರ್ತಾರೆ. ರಾಹುಲ್ ಗಾಂಧಿ ಆಗಮಿಸಿದಂತ ದೃಶ್ಯವನ್ನಾಗಲೇ ನೋಡಿದ್ರಿ ನೀವು. ಆಸ್ ಅ ಪಾರ್ಟಿ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಸಭೆ ನಡೆಸ್ತಾರೆ. ರಾಹುಲ್ ಗಾಂಧಿ, ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಸಭೆಯಲ್ಲಿರ್ತಾರೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸಭೆಯಲ್ಲಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳೋದಕ್ಕಿದ್ದಾರೆ. ಜಟಿಲವಾಗಿರುವಂತಹ ಎರಡು ವಿಚಾರಗಳು: ನಾಯಕತ್ವ ಬದಲಾವಣೆ ಮತ್ತು ಸಂಪುಟ ಪುನರ್ರಚನೆ. ಇದಕ್ಕೆ ಸಂಬಂಧಿಸಿದಂತೆ ಇವತ್ತು ತಮ್ಮ ಅಭಿಪ್ರಾಯವನ್ನ ಹೈಕಮಾಂಡ್ನ ಮುಂದಿಟ್ಟು ಹೈಕಮಾಂಡ್ನ ತೀರ್ಮಾನಕ್ಕೆ ಕಾಯಬೇಕಾಗತ್ತೆ ಅಂತ ಅನ್ಸುತ್ತೆ. ಇವತ್ತಿಗೆ ಎಲ್ಲ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಕ್ಷೀಣ. ತಮ್ಮ ವಿಚಾರವನ್ನ ತಿಳಿಸ್ತಾರೆ. ನಿರ್ಣಯ ಹೈಕಮಾಂಡ್ ತೆಗೆದುಕೊಳ್ಳಬೇಕು. ಅದು ಯಾವಾಗ ಗೊತ್ತಿಲ್ಲ. ಅದು ಅನಿಶ್ಚಿತತೆಯಲ್ಲಿದೆ. ನಿರ್ಧಾರ ಯಾವಾಗ ಪ್ರಕಟ ಆಗತ್ತೆ, ನಿರ್ಧಾರ ಪ್ರಕಟಿಸ್ತಾರೋ ಇಲ್ಲವೋ, ಅಹವಾಲು ಕೇಳಿ ಸುಮ್ಮನಾಗ್ತಾರೋ, ಮನವಿ ಸ್ವೀಕರಿಸಿ ಸುಮ್ಮನಾಗ್ತಾರೋ. ಶಾಸಕರು ಬಯಸ್ತಾ ಇರೋದು ತಕ್ಷಣಕ್ಕಾಗಬೇಕು ಕ್ಯಾಬಿನೆಟ್ ರಿಶಫಲ್. ಶಾಸಕರ ಯೋಚನೆ ಇರೋದು ತಕ್ಷಣಕ್ಕೆ ಕ್ಯಾಬಿನೆಟ್ ರಿಶಫಲ್ ಆಗಬೇಕು ಅಂತ. ವಿನಾಕಾರಣ ಇದನ್ನ ಎಳೆದುಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ ಅಂತ ಶಾಸಕರು ಹೇಳ್ತಾ ಇರೋದು. ಮತ್ತೆ ಮತ್ತೆ ವಿಳಂಬ ಆಗ್ತಾ ಹೋದ್ರೆ ಆಡಳಿತ ಯಂತ್ರದ ಮೇಲೆ ಪರಿಣಾಮ ಬೀರುತ್ತೆ. ಅಧಿಕಾರಿಗಳ ಮಾತು ಕೇಳಲ್ಲ. ಬಹಳಷ್ಟು ಜನ ಸಚಿವರು ನಿಷ್ಕ್ರಿಯವಾಗಿದ್ದಾರೆ. ಬದಲಾಯಿಸದ ಹೊರತು ಸರ್ಕಾರ ಸರಿದಾರಿಯಲ್ಲಿ ಹೋಗಲ್ಲ. ಇದು ಶಾಸಕರು ಪದೇ ಪದೇ ಬಹಿರಂಗವಾಗಿ ಹೇಳ್ತಾ ಇರುವಂತ ಮಾತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.